ನೋಡಿ ಈಗ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಗೆ ಹೋಗೋಣ. ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಹ್ಯಾವಿಂಗ್ ವೈ ಇಂಟರ್ಸೆಪ್ಟ್ ಕೊಟ್ಟಿರ್ತಾರೆ. ಹಿಂದೆ ನಾನು ಮಾಡಿದ್ದೇನೆಂದರೆ ವೈ ಇಂಟರ್ಸೆಪ್ಟ್ ಸ್ಲೋಪ್ ಕೊಡ್ತಾ ಇದ್ರಲ್ವಾ, ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ, ಆಮೇಲೆ ಆ್ಯಂಡ್ ಪಾಸಿಂಗ್ ಥ್ರೂ 2 ಪಾಯಿಂಟ್ ಕೊಟ್ಟಿದ್ದಾರೆ. ನೋಡಿ ಈ ಥರ ಲೆಕ್ಕ ಬಂದರೆ ಹೆಂಗೆ ಮಾಡೋದು. ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಹ್ಯಾವಿಂಗ್ ವೈ ಇಂಟರ್ಸೆಪ್ಟ್ ಆ್ಯಂಡ್ ಪಾಸಿಂಗ್ ಥ್ರೂ. ನೋಡಿ ಬರೀ ವೈ ಇಂಟರ್ಸೆಪ್ಟ್ ಕೊಟ್ಟರು ಅಂದ ತಕ್ಷಣ ನೀವು ಈಕ್ವೇಷನ್ನು ಇದನ್ನು ಬರ್ಕೋಬೇಕು, ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ನೆನ್ಪಿಟ್ಕೊಳ್ಳಿ. ಪ್ರಾಬ್ಲಮಲ್ಲಿ ಬರೀ ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ ಅಂದರೆ ಈ ಫಾರ್ಮುಲಾ ಬರ್ಕೋಬೇಕು. ಇದರಲ್ಲಿ ಎಮ್ ಕಂಡುಹಿಡ್ಕೋಬೇಕು ನಾವು. ಇದರಲ್ಲಿ ಎಮ್ ಕೊಟ್ಬಿಟ್ಟಿದ್ರು, ಹಿಂದೆ ಪ್ರಾಬ್ಲಮಲ್ಲಿ ಎಮ್ ಡೈರೆಕ್ಟಾಗಿ ಕೊಟ್ಟಿದ್ರು, ಬಟ್ ಇಲ್ಲಿ ಎಮ್ ಕೊಟ್ಟಿಲ್ಲ. ಎಮ್ ಕೊಟ್ಟಿಲ್ಲ ಅಂದರೆ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಹೆಂಗೆ ಕಂಡುಹಿಡಿಯೋದು ನೋಡಿ, ಸಿ ಕೊಟ್ಟಿದ್ದಾರೆ 3, ಸಿ ಈಸ್ ಈಕ್ವಲ್ ಟು 3. ಇನ್ನೂ 2 ಪಾಯಿಂಟ್ ಕೊಟ್ಟಿದ್ದಾರಲ್ವಾ, 5, 4 ಮತ್ತು ಅಂಡ್ 2, 3. ನೋಡಿ 5, 4ಗೆ x1 y1 ಅಂತ ತಗೊಳ್ಳಿ, ಇದಕ್ಕೆ x2 y2 ಅಂತ ತಗೊಳ್ಳಿ. ಈಗ 2 ಪಾಯಿಂಟ್ ಕೊಟ್ಟಾಗ ಎಮ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಈಸ್ ಎಮ್ ಈಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಈ ಫಾರ್ಮುಲಾ ಹಾಕಬೇಕು ಅಲ್ವಾ. 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಯೋದು ಹೆಂಗೆ ಗೊತ್ತಾಯ್ತಲ್ವಾ. ನೋಡಿ ಈ ಥರ ಮಾಡಬೇಕು. ಈಗ y2 ಅಂದರೆ ಎಷ್ಟಪ್ಪ 3, y1 ಅಂದರೆ ಎಷ್ಟು 4, x2 ಅಂದರೆ 3, x1 ಅಂದರೆ 5. ಈಗ 3 ಮೈನಸ್ 4 ಅಂತಂದರೆ -1, 3 ಮೈನಸ್ 5 ಅಂದರೆ -2, ಮೈನಸ್ ಮೈನಸ್ ಕ್ಯಾನ್ಸಲ್ 1/2. ನೋಡಿ ಈ ಥರ 2 ಪಾಯಿಂಟ್ ಕೊಟ್ಟಿದ್ದಾರೆ. ಮೊದಲನೇದು x1 y1, ಎರಡನೇದು x2 y2. ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. y2ಗೆ 3, y1ಗೆ 4, x2ಗೆ 2, x1ಗೆ 5. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 1/2 ಬಂದಿದೆ. ಈಗ ಎಮ್ ಅಂದರೆ ಸಿಕ್ತಲ್ವಾ. ನೋಡಿ ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. ಎಮ್ ಈ ಫಾರ್ಮುಲಾದಲ್ಲಿ ನಮಗೆ ಸಿ ಮತ್ತು ಎಮ್ ಎರಡೇ ಬೇಕಾಗಿರೋದು. ಸಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ 3 ಅಂತ. ಎಮ್ಮು ಕಂಡುಹಿಡ್ಕೊಂಡಿದ್ದೀವಲ್ವ, ಎಮ್ ಕೊಟ್ಟಿಲ್ಲ. ಎಮ್ ಬದಲಿಗೆ 2 ಪಾಯಿಂಟ್ ಕೊಟ್ಟಿದ್ದಾರೆ. 2 ಪಾಯಿಂಟ್ ಕೊಟ್ಟಾಗ ಈ ಥರ ಕಂಡುಹಿಡಿಬೇಕು. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವೈ ಈಸ್ ಈಕ್ವಲ್ ಟು ಎಮ್ ಅಂದರೆ 1/2x ಪ್ಲಸ್ ಸಿ ಅಂದರೆ 3 ಅಲ್ವಾ. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬೇಕು ನೀವು. 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಬರುತ್ತೆ, x/2 ಪ್ಲಸ್ 3. ಈಗ ವೈ ಈಸ್ ಈಕ್ವಲ್ ಟು ಇದನ್ನ ಎಲ್ ಸಿ ಎಮ್ ತಗೊಳ್ಳಿ. ಏನೂ ಇಲ್ಲ ಅಂದರೆ 1 ಹಾಕೊಳ್ಳಿ. ಎಲ್ ಸಿ ಎಮ್ ತಗೋಬೇಕಂದ್ರೆ 2 ಇಂಟು 1 ನೋಡಿ ಏನಿರ್ತದೆ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಇವಾಗ 1 ಇಂಟು ಎಕ್ಸ್, 1 ಇಂಟು ಎಕ್ಸ್ ಪ್ಲಸ್ ಇಲ್ಲಿಂದ ಇಲ್ಲಿ 2 ಇಂಟು 3. ವೈ ಈಸ್ ಈಕ್ವಲ್ ಟು ಏನಾಗುತ್ತೆ 1x ಅಂದರೆ ಎಕ್ಸ್ ಪ್ಲಸ್ 2 ಇಂಟು 3 ಅಂದರೆ 6 ಡಿವೈಡೆಡ್ ಬೈ 2. ಈಗ ಪುನಃ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 2ನ ಇಲ್ಲಿಗೆ ತರಬೇಕು. ಇಲ್ಲಿಗೆ ತಂದರೆ ವೈ ಇಂಟು 2 ಆಗುತ್ತೆ. ವೈ ಇಂಟು 2 ಅಂದರೆ 2y ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 6 ಆಗುತ್ತೆ. ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ ಅದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, ಆಯಿತಾ. ನೆಕ್ಸ್ಟು 2yನ ಈ ಕಡೆ ತರೋದು. ಏನಾಯಿತು ಎಕ್ಸ್ ಪ್ಲಸ್ 6 ಮೈನಸ್ 2y ಈಸ್ ಈಕ್ವಲ್ ಟು 0. ಇವಾಗ ಇದನ್ನು ಆರ್ಡರ್ನಲ್ಲಿ ಬರೀಬೇಕು. ಫಸ್ಟ್ ಎಕ್ಸ್ ಆಮೇಲೆ ವೈ ಆಮೇಲೆ ನಂಬರು. ಎಕ್ಸ್ ಮೈನಸ್ 2y ಪ್ಲಸ್ 6 ಈಸ್ ಈಕ್ವಲ್ ಟು 0. ನೋಡಿ ಈ ಥರ ನಿಮಗೇನಾದ್ರೂ ವೈ ಇಂಟರ್ಸೆಪ್ಟ್ ಕೊಟ್ಬಿಟ್ಟು ಪಾಸಿಂಗ್ ಥ್ರೂ ಪಾಯಿಂಟ್ಸ್ ಅಂತ ಏನಾದರೂ ಕೇಳಿದ್ರೆ ನೀವು ಎಮ್ಮನ್ನು ಈ ಥರ ಕಂಡುಹಿಡ್ಬಿಟ್ಟು ಮಾಡಬೇಕು. ಸಪೋಸ್ ಇಲ್ಲಿ ಈಕ್ವೇಷನ್ ಕೊಟ್ಟರೆ ಏನು ಮಾಡ್ತೀರಾ, ಈಕ್ವೇಷನ್ ಕೊಟ್ಟರೆ ಈಕ್ವೇಷನ್ ಅಂದರೆ ax ಪ್ಲಸ್ by ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಆ ಫಾರ್ಮಲ್ಲಿ ಇರ್ತದೆ. ಅಲ್ಲೂ ಎಮ್ ಕಂಡುಹಿಡಬೇಕು. ನೋಡಿ ಅದೊಂದು ಮಾಡ್ತೀನಿ ಅಂದರೆ ಆ್ಯಂಡ್ 3ನೇ ಇರಲಿ. ಆ್ಯಂಡ್ ಪಾಸಿಂಗ್ ಥ್ರೂ ಲೈನ್ 3x ಪ್ಲಸ್ 5y ಮೈನಸ್ 2 ಈಸ್ ಈಕ್ವಲ್ ಟು 0. ನೋಡಿ ಇದೇ ಕ್ವಶನ್ ಏನು ಮಾಡ್ತಾರೆ, ಪಾಯಿಂಟ್ ಬದಲು ಲೈನ್ ಕೊಡ್ತಾರೆ ಅಲ್ವಾ. ಲೈನ್ ಕೊಟ್ಟರೆ ಏನು ಮಾಡಬೇಕು ನೋಡಿ, ಸಿ ಅಂದರೆ 3 ಅಲ್ವಾ. ಸೇಮ್ ಇದೇ ಥರನೇ ಎಮ್1 ಕಂಡುಹಿಡ್ಕೋಬೇಕು. 2 ಪಾಯಿಂಟ್ ಕೊಟ್ಟಾಗ ಎಮ್ ಏನು ಕಂಡುಹಿಡಿಯೋದು ಸ್ಟಾರ್ಟಿಂಗ್ ವೀಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ ಎಲ್ಲ. ನೋಡಿ ಎಲ್ಲ ಒಂದು ಕಡೆಯಿಂದ ನೀವು ನನ್ನ ವೀಡಿಯೋ ನೋಡಿಕೊಂಡು ನೋಟ್ಬುಕ್ಕಲ್ಲಿ ಬರ್ಕೊಂಡು ಬಂದರೆ ಎಲ್ಲ ಗೊತ್ತಾಗ್ಬೋದು. ನೋಡಿ ಸಿ 3 ಆಯಿತು. ಇದೇ ಫಾರ್ಮುಲಾ ಅಲ್ವಾ. ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ ಅಂತಂದರೆ ಇದೇ ಫಾರ್ಮುಲಾ. ಈಗ ನಮಗೆ ಎಮ್ ಬೇಕು. ಎಮ್ ಬೇಕು ಅಂತಂದರೆ ಏನು ಮಾಡಬೇಕು ನಾವು, ಅಲ್ಲಿ ಈಕ್ವೇಷನ್ ಕೊಟ್ಟಿದ್ದಾರಲ್ವಾ, ಈಕ್ವೇಷನ್ ಕೊಟ್ಟಿರೋದ್ರಿಂದ ಈಕ್ವೇಷನ್ ಬರ್ಕೊಳ್ಳೋಣ. 3x ಪ್ಲಸ್ 5y ಮೈನಸ್ 2 ಈಸ್ ಈಕ್ವಲ್ ಟು 0. ಇದನ್ನು ಯೂಸ್ ಮಾಡ್ಕೊಂಡು ಎಮ್ ಕಂಡುಹಿಡಿಬೇಕು. ಹೆಂಗೆ ax ಪ್ಲಸ್ by ಪ್ಲಸ್ ಸಿ ಈಸ್ ಈಕ್ವಲ್ ಟು 0
A is equal to 3, B is equal to 5, C is equal to -2. M is equal to ಏನಾಗುತ್ತೆ -A/B -3/5 ಆಗುತ್ತೆ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. y is equal to -3/5x ಆಗುತ್ತೆ. ಸರಿ, ನಾನು ನೋಡಿ m ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಏನು ಬಂದಿತ್ತು? -3/5 ಬಂದಿತ್ತು. ಪ್ಲಸ್ ಸಿ ಅಂದರೆ 3 ಅಲ್ವಾ. ಈಗ y is equal to -3x/5 ಪ್ಲಸ್ 3 ಆಗುತ್ತೆ. 3/1 ಅಂತ ಬರೆಯೋಣ. ಏನಿಲ್ಲ ಅಂದರೆ 1 ಅಂತ ಬರ್ಕೋಬೇಕು. ಈಗ y is equal to LCM 5 × 1 ಅಂತ ಮಾಡಿ. 5 × 1 ಅಂತ ಮಾಡಿಬಿಟ್ಟು 1 ಇಂದ ಇದು ಮಲ್ಟಿಪ್ಲೈ ಮಾಡಿ. 1 ಇಂದ ಇದು ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಬರುತ್ತೆ ಅಲ್ವಾ, -3x. 5 ಇಂದ ಇದು ಪ್ಲಸ್ ಹಾಕಿ, ಪ್ಲಸ್ ಇದೆ ಪ್ಲಸ್ ಹಾಕಿ 5 × 3 ಮಾಡಿ 15 ಬರುತ್ತೆ. ಈಗೇನಾಯಿತು? y is equal to -3x + 15 / 5 × 1 ಅಂದರೆ 5 ಆಗುತ್ತೆ. ಈಗ ಕ್ರಾಸ್ ಮಾಡಿ 5 ಈ ಕಡೆ ತರಬೇಕಲ್ವಾ. 5y is equal to -3x + 15 ಆಯಿತು. 5y ಈ ಕಡೆ ತರೋಣ. ಈ ಕಡೆ ತಂದರೆ ಏನಾಗುತ್ತೆ? -3x + 15 - 5y is equal to 0 ಆಯಿತು. ಈಗ ಆರ್ಡರ್ನಲ್ಲಿ ಬರೆಯೋಣ. ಆರ್ಡರ್ನಲ್ಲಿ ಇಲ್ಲ. -3x -5y + 15 ಅಲ್ವಾ. ಫಸ್ಟ್ x ಬರದೆ, ಆಮೇಲೆ y ಬರದೆ, ಆಮೇಲೆ ನಂಬರ್. ಇಲ್ಲಿ ನಂಬರ್ ಒಂದೊಂದೇ ಬರುತ್ತೆ. ಈ ಈಕ್ವೇಷನ್ ಯೂಸ್ ಮಾಡಿದ್ರೆ 2 ನಂಬರ್ ಬರೋಲ್ಲ, ಒಂದೇ ನಂಬರು. ಈಗ ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಬರಬಾರ್ದಲ್ವಾ. ಮೈನಸ್ ಬಂದುಬಿಟ್ಟಿದೆ. ಮೈನಸ್ ಬಂದರೆ ಏನು ಮಾಡಬೇಕು? ಮೈನಸ್ ತೆಗಿಬೇಕು. ಮೈನಸ್ ತೆಗೆದ್ರೆ ಇದು 3x ಆಗುತ್ತೆ. ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಮಾಡೋದು. 5y ಇದು ಮೈನಸ್ ಮಾಡಿ. ಮೈನಸನ್ನು ಪ್ಲಸ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಮುಂದೆ ಮೈನಸ್ ಇದ್ದರೆ ಪ್ಲಸ್ ಮಾಡಬೇಕು, ಪ್ಲಸ್ ಇದ್ದರೆ ಮೈನಸ್ ಮಾಡಬೇಕು. ನೋಡಿ, ಮೈನಸ್ ಇತ್ತು ಪ್ಲಸ್ ಮಾಡಿದೆ, ಪ್ಲಸ್ ಇತ್ತು ಮೈನಸ್ ಮಾಡಿದೆ. ದಿಸ್ ಈಸ್ ದಿ ಆನ್ಸರ್. ಗೊತ್ತಾಯ್ತಾ? ನೋಡಿ, ಹೆಂಗಾದರೂ ಪ್ರಶ್ನೆ ಕೇಳ್ಬೋದು. ಹೆಂಗೆ ಕೇಳಿದ್ರೂ ಯಾವ ಥರ ಕೇಳಿದಾಗ ಯಾವ ಥರ ಮಾಡಬೇಕಂತ ಕಲ್ತ್ಕೋಬೇಕು. ಆಯಿತಾ? ಅದಕ್ಕೆ ನಾನು ನೋಡಿ ಎಲ್ಲ ಟೈಪ್ದು ಲೆಕ್ಕಗಳು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಿಷ್ಟು ನೀವು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ಇದರಲ್ಲಿ ಸ್ಟ್ರೈಟ್ ಲೈನ್ಸಲ್ಲಿ ಏನೇನಿದೆ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ನೋಡೋಣ, ಯಾವುದಾದ್ರೂ ಮಿಸ್ ಆಗಿದರೆ ನೋಡಿಬಿಟ್ಟು ಇನ್ನೊಂದು ವೀಡಿಯೋನಲ್ಲಿ ಮಾಡಿಕೊಡ್ತೀನಿ. ಆಯಿತಾ? ಇಲ್ಲಿಗೆ ಈ ಕ್ಲಾಸ್ ಮುಗಿಸೋಣ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸೋಣ.